ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಬಾಳೆ ಎಲೆ ಊಟ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬ ಹೊಸ ರೆಸಿಪಿ, ಅದ್ಭುತವಾಗಿದೆ, ಅಪರೂಪದ ರೆಸಿಪಿ ಅಂತಲೇ ಹೇಳಬಹುದು. ಇದನ್ನು ನಾನು ಕ್ಯಾರೆಟ್ನಿಂದ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡಿ ಆಯಿತಾ. ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಸೈಜಿನ ಕ್ಯಾರೆಟ್ನ ತಗೊಂಡಿದ್ದೀನಿ. ಅದರಲ್ಲಿ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ರೌಂಡಾಗಿ ಸ್ಲೈಸ್ ಮಾಡಬೇಕಾಗತ್ತೆ ಆಯಿತಾ. ನಾವು ಇಲ್ಲಿ ದಪ್ಪ ಸೈಜಿನ ಕ್ಯಾರೆಟನ್ನೇ ತಗೋಬೇಕಾಗತ್ತೆ ಈ ರೆಸಿಪಿನ ಮಾಡಲಿಕ್ಕೆ. ಇದು ಒಂದು ಸ್ನ್ಯಾಕ್ ಅಂತಲೇ ಹೇಳಬಹುದು. ಟೀ ಟೈಮಿಗೆ ಮತ್ತು ಎಲ್ಲ ಊಟದ ಜೊತೆಗೆಲ್ಲ ಇದನ್ನು ನಾವು ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡಬಹುದು. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ರಿ. ಹಾಗೆಯೇ ತುಂಬ ಜನರಿಗೆ ಕ್ಯಾರೆಟ್ನಿಂದ ಮಾಡಿರೋ ಅಡುಗೆ ಅಂದರೆ ಸಾಂಬಾರಾಗಿರ್ಬೋದು ಅಥವಾ ಕೋಸಂಬರಿ ಏನೇ ಮಾಡಿದರೂ ಸಹ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥವರಿಗೆ ಈ ತರಹ ನೀವು ಮಾಡಿಕೊಡಬಹುದು. ಕ್ಯಾರೆಟ್ನಿಂದ ಹಲ್ವಾವನ್ನು ಮಾಡಬಹುದು. ಹಾಗೆ ಈ ಥರ ಒಂದು ರೆಸಿಪಿನೂ ಸಹ ನೀವು ಸ್ನ್ಯಾಕ್ ರೆಸಿಪಿನ ಮಾಡಿಕೊಡ್ಬೋದು. ನಾನಿಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ತೆಳುವಾಗಿ ಇರಬೇಕಾಗತ್ತೆ, ಜಾಸ್ತಿ ದಪ್ಪವಾಗಿ ನಾವು ಸ್ಲೈಸ್ ಮಾಡೋದು ಬೇಡ ಆಯಿತಾ. ಈಗ ಕ್ಯಾರೆಟ್ನ ಸ್ಲೈಸ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ಬೇಕಾಗಿರುವ ಹಿಟ್ಟಿನ ಬ್ಯಾಟರ್ನ ನಾವು ರೆಡಿ ಮಾಡೋಣ. ಫಸ್ಟಿಗೆ ಒಂದು ಮಿಕ್ಸಿಂಗ್ ಪಾತ್ರೆನ ತಗೊಳ್ಳೋಣ. ಮೊದಲಿಗೆ ಇದಕ್ಕೆ ನಾನು 5 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟವಾದರೆ ಬಾಳೆ ಎಲೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಖಾರದ ಪುಡಿ. ಇದನ್ನೆಲ್ಲ ಒಂದು ಸಲ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದು ಮಿಕ್ಸಿಂಗ್ ಚೆನ್ನಾಗಾಗುತ್ತೆ. ಎಲ್ಲ ಕಡೆ ಉಪ್ಪು ಖಾರದ ಪುಡಿ ಎಲ್ಲ ಕಡೆಗೂ ಸೇರಿಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರ್ತಿ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬಾರದು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಕ್ಯಾರೆಟ್ನ ನಾವು ಸಾಂಬಾರು ಮಾಡಿದ್ರೆ ಯಾರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅದರ ಬದಲಾಗಿ ನಾವು ಅದರ ಹಲ್ವಾ ಮಾಡ್ಬೋದು. ಅದನ್ನು ತುರಿದ್ಬಿಟ್ಟು ಪಡ್ಡು, ದೋಸೆ, ಇಡ್ಲಿನೆಲ್ಲ ಮಾಡಬಹುದು. ಹಾಗೆ ಈ ತರಹ ನಾನು ಹೇಳಿರುವಂಥ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಸಹ ನೀವು ಮಾಡಬಹುದು. ಇವಾಗ ಹಿಟ್ಟು ಹದವಾಗಿ ಕಲಿಸ್ತಾ ಇದ್ದೀನಿ. ಇಷ್ಟು ನಾವು ಸ್ಲೈಸ್ನ ಹಾಕಿದವಾಗ ಇಷ್ಟು ಚೆನ್ನಾಗಿ ಅದು ಅಂಟ್ಕೋಬೇಕಾಗತ್ತೆ. ತುಂಬ ದಪ್ಪವಾಗಿ ಅಂಟ್ಕೊಳ್ಳೋದು ಬೇಡ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲಿಕ್ಕಿಟ್ಟಿದ್ದೆ. ಅದು ಕಾದು ಬಂದ್ರ ಮೇಲೆ ಒಂದೊಂದೇ ಸ್ಲೈಸ್ನ ನಾವು ಹಿಟ್ಟಿಗೆ ಅದ್ಬಿಟ್ಟು ಹಾಕಬೇಕಾಗುತ್ತೆ. ಹೀಗೆ ನಾನು ಎಲ್ಲವನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಿನ್ನಲಿಕ್ಕೆ ತುಂಬ ರುಚಿಯಾಗಿಯೂ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್. ಜೋಳದ ಹಿಟ್ಟಿನ ಬದಲಾಗಿ ನಾವು ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಮಾಡಬಹುದು. ತುಂಬ ಟೇಸ್ಟ್ ಆಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎಣ್ಣೆಗೆ ಬಿಟ್ಟು 2 ನಿಮಿಷದ ನಂತರ ನಾವಿದನ್ನು ಒಂದೊಂದಾಗಿ ತಿರುವು ಹಾಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸೋಡಾವನ್ನು ಯೂಸ್ ಮಾಡಿಲ್ಲ. ನೀವು ನೋಡಿರಬಹುದು, ನಾನಿಲ್ಲಿ ಸೋಡಾವನ್ನು ಹಾಕದೇ ಮಾಡಿದ್ದೀನಿ. ಆದರೂ ಸಹ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬಂದಿದೆ ಅಂತ ನೀವೇ ನೋಡ್ಬೋದು. ನಾನು ಇದನ್ನೆಲ್ಲ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಸಹ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.